ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಚಿಕ್ಕೋಡಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿಕ್ಕೋಡಿಯ ಬಿಜೆಪಿ ಕಾರ್ಯಾಲಯದಿಂದ ಹೊರಟ ಪ್ರತಿಭಟನಾ ರ್ಯಾಲಿ ಬಸವ ವೃತ್ತಕ್ಕೆ ತಲುಪಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ನಿಕಟಪೂರ್ವ ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ ಅವರು ಮಾತನಾಡಿ, ರಾಜ್ಯ ಸರ್ಕಾರವು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪ್ರತಿಯೊಂದರ ವಸ್ತುಗಳ ಮೇಲೆ ಬೆಲೆಯನ್ನು ಹೆಚ್ಚಿಸುತ್ತಾ ಹೋಗಿದೆ. ಅದರಂತೆ ಲೋಕಸಭಾ ಚುನಾವಣೆ ಬಳಿಕ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕಡಿಮೆ ಮಾಡದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಬಳಿಕ ಹೆಸ್ಕಾಂ ನಿರ್ದೇಶಕ ಮಹೇಶ್ ಭಾತೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಆಡಳಿತದ ನಿರ್ವಹಣೆ ಮಾಡೋದರಲ್ಲಿ ವಿಫಲವಾಗಿದೆ. ಸದ್ಯ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ, ಇದು ನಿಜಕ್ಕೂ ಖಂಡನೀಯ ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಪುರಸಭೆಯ ಉಪಾಧ್ಯಕ್ಷ ಸಂಜಯ್ ಕವಟ್ಗಿಮಠ್, ಖಜಾಂಚಿ ಅಭಯ್ ಮಾನವಿ, ದುಂಡಪ್ಪ ಬೆಂಡವಾಡೆ, ಮಹೇಶ್ ಭಾತೆ, ರಮೇಶ್ ಕಲ್ಸಣ್ಣವರ್, ಶಿವಾನಂದ್ ನವಲಿಹಾಳೆ, ಬಸವರಾಜ್ ಹುಂದರಗಿ, ಸುರೇಶ್ ಬೆಲ್ಲ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಬಾಂಧವರಿಗೆ ನಮಸ್ಕಾರಗಳು. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ವತಿಯಿಂದ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರದ 1 ವರ್ಷದ ಆಡಳಿತದಲ್ಲಿ ಏನೇನು ಕೆಟ್ಟ ಘಟನೆಗಳು ಆಗಬೇಕಾಗಿದ್ದು ಅವೆಲ್ಲರೂ ಅವಲಂಬಿಸಿ ನೋಡಿದಾಗ ಹಗರಣಗಳ ಮೇಲೆ ಹಗರಣಗಳು, ಆತ್ಮಹತ್ಯೆಗಳು, ಮಂತ್ರಿಗಳ ವಂಚನೆಗಳು, ಮಂತ್ರಿಗಳ ರಾಜೀನಾಮೆಗಳು, ಅದರ ಜೊತೆಗೆ ದೀನ ದಲಿತರು ಬಡವರ ಮೇಲೆ ಅತ್ಯಾಚಾರಗಳು, ಇವು ಸಾಲಾಗಿ ಪ್ರತಿ ವಾರ ಪ್ರತಿ ತಿಂಗಳಿಗೊಮ್ಮೆ ಇಂಥ ನ್ಯೂಸ್ ಬರ್ತಾನೆ ಇದಾವೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಾದ್ರೆ ಒಬ್ಬ SC ಹೆಣ್ಮಗಳ ಮೇಲೆ ಇದೇ ಅಂಕನ್ವಾಡಿಯಲ್ಲಿ ಸುತ್ತಗಟ್ಟೆಯಲ್ಲಿ ಅತಿ ಕೆಟ್ಟ ಘಟನೆ ಆಯಿತು. ಆಗ ಸರ್ಕಾರ ಮಾತ್ರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತ್ಕೊಂಡ್ಬಿಡ್ತು. ಈಗ ನೋಡಿದ್ರೆ ST ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಹೆಂಗಂದ್ರೆ ನಮ್ಮ ರಾಜ್ಯದ ನಮ್ಮ ಜನರ ದುಡ್ಡನ್ನು ತೆಲಂಗಾಣ ಸರ್ಕಾರಕ್ಕೆ ಎಲೆಕ್ಷನ್ ಮಾಡಿ ಕೊಟ್ಟರು. ಇಂಥ ಘಟನೆಗಳು ಮೇಲಿಂದ ಮೇಲೆ ಜರುಗ್ತದೆ. ನಾವು ನೀವೆಲ್ಲ ಎಚ್ಚರವಾಗಿ ಪ್ರತಿಭಟನೆ ಮಾಡದೇ ಇದ್ದರೆ ಈ ಸರ್ಕಾರ ಪ್ರತಿಯೊಂದನ್ನು ವಿಧಾನಸೌಧವನ್ನು ಮಾರಿಬಿಡ್ತದೆ. ಇಂಥ ಕೆಟ್ಟ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಪ್ರತಿಯೊಂದು ಭ್ರಷ್ಟಾಚಾರದ ವಿರುದ್ಧ ಈ ಪ್ರತಿಭಟನೆ ನಾನು ಹೇಳ್ತೀನಿ. ಈಗ ಸಿದ್ದರಾಮಯ್ಯವರು ಇನ್ನಾದರೂ ಎಚ್ಚೆತ್ತುಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋ ಭಾಷಲು. ಯಾಕಂದ್ರೆ ಮನೆ ನಡ್ಸಕ್ಕೆ ಬರ್ಲಿಕ್ಕಂದ್ರೆ ಸುಳ್ಳು ಕತ್ತಿ ಹೇಳ್ಕೊಂತ ಪ್ರತಿಯೊಂದು ಕಡೆ ಪ್ರತಿಯೊಂದು ಸುಳ್ಳು ಹೇಳೋದು ಬರೀ ಅಲ್ಲಿ ಜಾಸ್ತಿ ಐತಿ, ಅದಕ್ಕೆ ನಮ್ದು ಕಮ್ಮಿ ಐತಿ. ಇಂಥ ವಿಚಿತ್ರವಾದ ಒಂದು ಭಂಡತನದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ರಾತ್ರಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಪಾಲ್ಗೊಂಡ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಗ್ಯಾರಂಟಿ ಕೊಡ್ಲಿಕ್ಕೆ ಬೇರೆ ಕಡೆಯಿಂದ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡೋ ರೀತಿ ಅನ್ನುವಂಥ ಮಾತನ್ನು ಸಹಿತ ನಾವಿಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ಇದ್ದಂಥ ಎಲ್ಲ ಮೋಟರ್ ಸೈಕಲ್ ಅಂತ ಈ ಹಾರು ಹೊಡೆಯುವಂಥ ಏನು ಜನ ಇದ್ದಾರೆ, ಇಂಥವರಿಂದ ದೇಶ ಹಾಳಾಗೋ ರೀತಿ ಅನ್ನುವಂಥ ಮಾತನ್ನು ಸಹಿತ ಹೇಳಬೇಕಾಗ್ತದೆ. ನಿಮ್ಮ ಸಲುವಾಗಿ ನಾವು ಹೋರಾಟ ಮಾಡಿದ್ದೀವಿ ಹೊರತಾಗಿ 1 ತಾಸು ನಿಲ್ಲೋದಕ್ಕೆ ನಿಮಗೇನಾಗ್ತೈತಿ ಅಂತ ಕೇಳ್ತೀವಿ. 1 ದಿವಸಕ್ಕೆ 3 ರೂಪಾಯಿ ನಿಮಗೆ ಹೋದ್ರೆ 1 ವರ್ಷಕ್ಕೆ ಎಷ್ಟು ಹೋಗ್ತದೆ ಅನ್ನೋಂಥ ವಿಚಾರವನ್ನು ನೀವು ಮಾಡ್ಕೋಬೇಕಾಗ್ತದೆ. ದಯವಿಟ್ಟು ಅಂಥದ್ದು ಯಾರು ಪಬ್ಲಿಕ್ ಮಾಡಬಾರ್ದು. ಹಾಲು ಹೊಡೆದ್ರೆ ಏನು ನಾವು ಗಪ್ಕೊಂಡವ್ರು ಹೇಳ್ತಿದ್ದೀರಿ, ನೀವು ಎಂತ ಹಾಲು ಹೊಡ್ತಿರಲ್ಲ ಅದನ್ನ ಟೈಮ್ ಹಚ್ಕೊಂಡು ಹೇಳ್ತೀವಿ. ಅದಕ್ಕಾಗಿ ದಯವಿಟ್ಟು ನಾವು ಪ್ರಾಮಾಣಿಕವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ವಿಷಯ ಮುಟ್ಟಬೇಕನ್ನುವಂಥದ್ದು. ಅವರು ನಿನ್ನೆ ಮಾಡಿದಂಥ 3 ರೂಪಾಯಿ ಮತ್ತು 3.5 ರೂಪಾಯಿನ ಅದನ್ನ ಹಿಂದೆ ತಗೋಬೇಕು ಅನ್ನುವಂಥ ವಿನಂತಿಯನ್ನು ಅವ್ರಿಗೆ ಮಾಡ್ಕೊಳ್ಬೇಕು. ಹೊರತಾಗಿ ನಾವು ವಿರೋಧಿಯನ್ನು ನಾವು ಧರಣಿ ಕೊಟ್ಟು ಆ ಅಮೌಂಟನ್ನು ಹಿಂದೆ ತಗೋಂಥ ಕೆಲಸವನ್ನು ಮಾಡೋದು. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರದವರು ಮಾಡಿದಂಥ 3 ರೂಪಾಯಿ ಮತ್ತು 3.5 ರೂಪಾಯಿಯನ್ನು 1 ವಾರದಲ್ಲಿ ಹಿಂದೆ ತಗೊಳ್ಳಿಲ್ಲ, ಮುಂದಿನ ಹೋರಾಟವನ್ನು ಸಹಿತ ಮಾಡ್ತೀವಿ ಅನ್ನೋಂಥ ಮಾತನ್ನು ಪ್ರಾಮಾಣಿಕವಾಗಿ ಹೇಳಬೇಕು. ಇದ್ರ ಜೊತೆಗೆ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿಯನ್ನು ಹೇಳ್ತೀನಿ. ಏನು ನಡೆದಂಥ ನಿನ್ನೆ CET ಇರ್ಬೋದು,
ರೇಟ್ ಇರ್ಬೋದು. ಇಲ್ಲಿ ಸಹಿತ ಮಕ್ಕಳ ಶಿಕ್ಷಣದಲ್ಲಿ 10ರಿಂದ 15% ಫೀಯನ್ನು ಜಾಸ್ತಿ ಮಾಡಿದ್ರು. ಹಂತವಾಗಿ ಒಂದೊಂದು ಮಾಡ್ಕೊಳ್ಕೊಂಡಿರೋದು. ಇದು ನಮಗೆಲ್ಲರ ಮೇಲೆ ಹೊರೆ ಬರ್ತದ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಿ ಎಲ್ಲರೂ ಸಹಿತ ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ನಾನು ಮಾತಿನ ವಿರಾಮ ಹೇಳ್ತೇನೆ. ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಆಡಳಿತ ಏನು ದುರಾಡಳಿತ ನಡೆದಿದೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ತಮ್ಮೆಲ್ಲರೂ ಗಮನಕ್ಕೆ ಬಂದೆ. ಇವತ್ತು ಯಾರ್ಯಾರು ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾರೆ ಅವರಿಗೆಲ್ಲ ಗೊತ್ತಾಗ್ತದೆ. ಇದು ಈ ಸರ್ಕಾರ ಬಂತು 23ರಲ್ಲಿ, ಮೇ 23ರಲ್ಲಿ ಸರ್ಕಾರ ಸ್ಥಾಪನೆ ಆಯಿತು. ಮೇ 24ರವರೆಗೆ ಸುಮ್ಮನಿದ್ರು, ಏನು ಯಾವ ಬೆಲೆ ಏರಿಕೆ ಅದು ಇದು ಏನು ಮಾಡಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ಇತ್ತು. ಇವತ್ತಿನ ದಿನ ಏನಿದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದು ಶುರುವಾತ್ ಅನ್ಬೋದು. ಇವತ್ತಿಂದ ಇನ್ನೇನಿನ್ನ 4 ವರ್ಷ ಇವರು ಸರ್ಕಾರ ಅವಧಿಯಲ್ಲಿ ಏನೇನು ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಈಗ ಸಾಕಷ್ಟು ಜನ ಮಾತಾಡಿದರು, ಕೋಟಿಗೆ ಮಠ ಅವ್ರು ಮಾತಾಡಿದರು, ಈ ನಮ್ಮ ಹುಂದ್ರಿ ಅವ್ರು ಮಾತಾಡಿದರು, ವಾಲ್ಮೀಕಿ ಜನಾಂಗದ ಮೇಲೆ ಏನು ಅನ್ಯಾಯ ಮಾಡಿದ್ರು ಅದ್ರ ಬಗ್ಗೆ ಹೇಳಿದರು. ಈ ಸರಣಿ ಹತ್ಯೆಗಳು ಏನು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದ್ದಾವೆ, ಆಡಳಿತ ವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ ಅದ್ರ ಬಗ್ಗೆ ಮಾತನಾಡಿದರು. ಇದೆಲ್ಲ ನಾವು ಪ್ರತಿ ಸಲ ಮಾತಾಡಿ ಪ್ರತಿಭಟನೆ ಮಾಡಿ ನಾವು ನಿಲ್ಲಿಸೋಗ್ಬಿಡ್ತೀವಿ. ಆದರೆ ಇವೆಲ್ಲ ಒಂದು ಸರಿಪಡಿಸ್ಬೇಕಂದ್ರೆ ಈ ಸರ್ಕಾರ ಸರಿಯಾದ ಕ್ರಮ ತಗೊಂಡು ಇದ್ರ ಮೇಲೆ ಕ್ರಮ ತಗೊಂಡು ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೆಸಲಿಲ್ಲ ಅಂದರೆ ನಾವು ಎಲ್ಲರೂ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಪ್ರತಿ ಹಳ್ಳಿ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಉಗ್ರವಾದ ಹೋರಾಟ ಈ ಸರ್ಕಾರ ವಿರುದ್ಧ ಮಾಡಬೇಕಂತ ಹೇಳಿ ನಾನು ಇಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ, ನಾವು ಮಾತಾಡ್ಕೊಂತ ಹೋದ್ರೆ ಸಾಕಷ್ಟು ವಿಷಯಗಳು ಈ ವರ್ಷನಲ್ಲಿ ನಡೀತಾ ಇದ್ದಾವೆ. ಎಲ್ಲ ರಾಜಕೀಯ ಉದ್ದೇಶಗಳಿಂದ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ಅಭಿವೃದ್ಧಿ ಅಲ್ಲೇ ನಿಲ್ಲಿಸಿದೆ. ನೀವು ಕೂಡ ನೋಡಿರ್ಬೋದು, ಈ ವರ್ಷದಲ್ಲಿ ಸರ್ಕಾರದ ಕೆಲಸಗಳು ಈ ನಮ್ಮ ಭಾಗದಲ್ಲಿ ಎಲ್ಲಿ ಕೂಡ ಏನಾದರೂ ಒಂದು ಹೊಸ ಕೆಲಸ ನಡೆದಿದೆ ಅಥವಾ ಇದ್ದದ್ದೇ ಕೆಲಸ ಪೂರ್ಣಗೊಂಡಿದೆ ಅನ್ನೋದು ನಿಮಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಯಾವ ಹೊಸ ಕೆಲಸ ಆಗ್ತಾ ಇಲ್ಲ. ಎಲ್ಲರೂ ಒಂದು ಈ ಗ್ಯಾರಂಟಿ ಅದು ಇದು ಅಂತ ದುಡ್ಡು ಏನು ಹಂಚಿಕೆ ಆಗ್ತಾ ಇದೆ, ಇದರಿಂದ ಎಲ್ಲ ನಮ್ಮ ರಾಜ್ಯ ಕುಂಠಿತವಾಗಿದೆ. ಅದಕ್ಕೆ ಬರುವ ಕಾಲದಲ್ಲಿ ಇದಕ್ಕಿಂತ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೀವಿ. ಅದಕ್ಕೆ ಎಚ್ಚರಿಕೆಯಿಂದ ನೀವೆಲ್ಲರೂ ಸರ್ಕಾರ ಕಣ್ಣು ತೆಗೆದು ಕೆಲಸ ಮಾಡಬೇಕು. ಏನೇನಿಲ್ಲಿ ದುರಾಡಳಿತ ನಡೀತಾ ಇದೆ ಅದನ್ನು ಸರಿಪಡಿಸಬೇಕು.